ಅಲ್ಲಿ ಎರಡು ವ್ಯಕ್ತಿಗಳು, ಎರಡು ಶಕ್ತಿ. ಕುಮಾರಸ್ವಾಮಿಯವರು, ಯೋಗೇಶ್ವರವರು, ಆ ಎರಡು ವ್ಯಕ್ತಿಗಳು ಒಂದು ಶಕ್ತಿ. ಚನ್ನಪಟ್ಟಣದಲ್ಲಿ ಇಬ್ಬರೂ ಜನ ಬಹಳಷ್ಟು ಪ್ರೀತಿಸ್ತಾರೆ. ಹಾಗಾಗಿ ಜನಪ್ರೀತಿ ಈಗೆಲ್ಲ ಕಳೆದ 2 ಬಾರಿ ಕುಮಾರಸ್ವಾಮಿಯವರು ಆಗಿದ್ದಾರೆ, ಯೋಗೇಶ್ವರವ್ರನ್ನೂ ಬಯಸ್ತಾ ಇದ್ದಾರೆ. ಹಾಗಾಗಿ ವಿಚಾರದಲ್ಲಿ ನಾವು ಮೈತ್ರಿ ಪಕ್ಷಗಳಾಗಿ ಪರಸ್ಪರ ವಿಶ್ವಾಸದಿಂದ ಮಾತುಕತೆಯನ್ನು ಮಾಡಿ ಏನೊಂದು ವಿಶ್ವಾಸ ಗಳಿಸಿ ಒಗ್ಗಟ್ಟಿನಿಂದ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಮಾತುಕತೆ ಮಾಡುವಂಥದ್ದಾಗ್ತಿದೆ. ಹಾಗಾಗಿ ದೆಹಲಿಯಲ್ಲೂ ನಮ್ಮ ವರಿಷ್ಠರು ಎಲ್ಲ, ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂಥ ಅಶೋಕ್ ಅವರು, ಜೋಶಿಯವರು, ನಮ್ಮ ರಾಜ್ಯಾಧ್ಯಕ್ಷರು, ಈ ರೀತಿ ಎಲ್ಲ ಬಸವರಾಜ ಬೊಮ್ಮಾಯಿ ಅವರು, ಎಲ್ಲ ವರಿಷ್ಠರುಗಳು ಮಾತಾಡಿ ಕುಮಾರಸ್ವಾಮಿಯವ್ರ ಜೊತೆ ಮಾತುಕತೆಯನ್ನು ಮಾಡಿ ಯಾವ ರೀತಿ ಈ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು, ಯಾವ ರೀತಿ ನಮ್ಮ ನಿಲುವಿರಬೇಕು ಅನ್ನೋಂಥ ಮಾತುಕತೆಯನ್ನು ಮಾಡಲಿಕ್ಕೆ ನಾಳೆ ಮಾತಾಡೋವಂಥದ್ದಾಗುತ್ತೆ. ನಾಳೆ ಸಂಜೆ ನಂತರ ಕುಮಾರಸ್ವಾಮಿಯವರ ಒಂದು ಸಮಯವನ್ನು ನೋಡಿ ಈ ಮಾತುಕತೆ ಮಾಡೋಂಥದ್ದಾಗುತ್ತೆ. ಅವ್ರ ಜೊತೆ ಮಾತುಕತೆ ಆದ ನಂತರ ವರಿಷ್ಠರ ಜೊತೆಯಲ್ಲಿ ಮಾತಾಡಿ ಒಗ್ಗಟ್ಟನ್ನು ಉಳಿಸ್ಕೋಬೇಕು. ಏನೊಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಹೇಗೆ ಒಗ್ಗಟ್ಟಿನಿಂದ ಹೋಗಿ ಹೇಗೆ ಜನ ಆಶೀರ್ವಾದವನ್ನು ಪಡೆದಿದ್ದೀವೋ ಅದೇ ರೀತಿ ಈ ಮುಂಬರುವಂಥ ವಿಧಾನಸಭೆ ಉಪಚುನಾವಣೆಯಲ್ಲೂ ಈ ಒಗ್ಗಟ್ಟನ್ನು ಕಾಪಾಡಿಕೊಂಡು ಒಮ್ಮತದಿಂದ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿ ಮಾತುಕತೆಯ ಮೂಲಕ ಈ ಬಗೆಹರಿಸ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.